ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್. ಬೆಂಗಳೂರಿನಲ್ಲಿ ವರುಣನ ಆರ್ಭಟ, ವರುಣನ ಅಬ್ಬರಕ್ಕೆ ಕೆರೆಯಂತಾದ ರಸ್ತೆಗಳು. ದಿಢೀರ್ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ. ನಗರದ ಹಲವೆಡೆ 150ಕ್ಕೂ ಅಧಿಕ ಮರಗಳು ನೆಲಸಮ. ಆರ್ಆರ್ ನಗರದಲ್ಲಿ ಹೆಚ್ಚು ಧರೆಗುರುಳಿದ ಮರಗಳು. ನೋಡ್ತಾ ಇದ್ದೀರಾ ನೀವು ಕೂಡ. ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಕೂಡ ಆಗ್ತಾ ಇರುವಂತದ್ದು. ವರುಣನ ಆರ್ಭಟ ಕೂಡ ಜೋರಾಗಿದೆ. ವರುಣನ ಅಬ್ಬರಕ್ಕೆ ಕೆರೆಯಂತಾದ ರಸ್ತೆಗಳು. ಈಗಾಗಲೇ ವಾಹನ ಸವಾರರು ಈಗಾಗಲೇ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ದಿಢೀರ್ ಮಳೆಯಿಂದ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿರುವಂತದ್ದು. ನಗರದ ಹಲವೆಡೆ 150ಕ್ಕೂ ಅಧಿಕ ಮರಗಳು ನೆಲಸಮ ಆಗಿರುವಂತದ್ದು. ಆರ್ಆರ್ ನಗರದಲ್ಲಿ ಹೆಚ್ಚು ಮರಗಳು ಕೂಡ ಧರೆಗುರುಳಿದೆ. ಒಂದ್ ರೀತಿ ಮಳೆ ಬಂದ್ರೂ ಕಷ್ಟ, ಬರ್ದಿದ್ರು ಕಷ್ಟ ಅನ್ನೋ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು ನೋಡ್ತಾ ಇದ್ದೀವಿ. ಮಳೆ ಬಂದ್ರೆ ಯಾಕಪ್ಪ ಮಳೆ ಬಂತು ಅಂತಾರೆ, ಮಳೆ ಬರ್ದಿದ್ರೆ ಪ್ರಮುಖವಾಗಿ ಮಳೆ ಯಾವಾಗ ಬರುತ್ತೆ ಅಂತ ಜನ ಕೂಡ ಕಾಯ್ತಾ ಇರ್ತಾರೆ. ಅಷ್ಟು ಬಿಸಿಲಿರುವಂತದ್ದು ಕೂಡ ನೋಡ್ತಾ ಇದೀವಿ. ಪ್ರಮುಖವಾಗಿ ಈ ಬೆಂಗಳೂರಿನಲ್ಲಿ ಮಳೆ ಆಗ್ಬಿಟ್ರೆ ರಸ್ತೆ ತುಂಬಾ ನೀರು ಕೂಡ ನಿಂತ್ಕೊಳ್ಳುತ್ತೆ. ಪ್ರಮುಖವಾಗಿ ಈಗಾಗಲೇ ರಸ್ತೆಗಳ ಒಂಥರ ಕೆರೆ ಅಂತ ಆಗ್ಬಿಡುತ್ತೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತ ಧಾರಾಕಾರ ಮಳೆ ಕೂಡ ಆಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗ್ತಾ ಇದೆ. ಪ್ರಮುಖವಾಗಿ ಅಲ್ಲಲ್ಲೂ ತುಂತುರು ಮಳೆ ಕೂಡ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಪ್ರಮುಖವಾಗಿ ದಿಢೀರ್ ಮಳೆಯಿಂದ ನಗರದ ಹಲವೆಡೆ 150ಕ್ಕೂ ಅಧಿಕ ಮರಗಳು ನೆಲಸಮಗೊಂಡಿರುವಂಥದ್ದು. ಆರ್ಆರ್ ನಗರದಲ್ಲಿ ಹೆಚ್ಚು ಧರೆಗುರುಳಿದೆ ಮರಗಳು. ಇನ್ನು ಮೇ 11ರವರೆಗೆ ಬೆಂಗಳೂರಿನಲ್ಲಿ ಮಳೆ ಸಾಧ್ಯತೆ ಇರುವಂತದ್ದು. ಇನ್ನು ಪ್ರಮುಖವಾಗಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮೇ 11ರಿಂದ ರಾಜ್ಯಾದ್ಯಂತ ವರುಣನ ಆರ್ಭಟ ಮತ್ತಷ್ಟು ಜಾಸ್ತಿ ಆಗುವಂತಹ ನಿರೀಕ್ಷೆ ಕೂಡ ಇರುವಂತದ್ದು. ಈಗಾಗಲೇ ಭಾರಿ ಮಳೆಗೆ ಈಗಾಗಲೇ ರಸ್ತೆಗಳು ಈಗಾಗಲೇ 150ಕ್ಕೂ ಮರಗಳು ಕೂಡ ಧರೆಗುರುಳಿರುವಂತದ್ದು. ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ಈಗಾಗಲೇ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣದ ಮೇಲ್ಭಾಗದಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ. ಕೆಲ ಹೊತ್ತು ಜನರು ಆತಂಕಕ್ಕೆ ಒಳಗಾಗಿದ್ದಂತಹ ಘಟನೆ ಕೂಡ ನಡೆದಿರುವಂತ ನೋಡ್ತಾ ಇದ್ವಿ. ರಸ್ತೆ ಮಧ್ಯೆ ಭೂಕುಸಿತ ಸೃಷ್ಟಿಯಾದ ಪರಿಣಾಮ ನಿರ್ಮಾಣ ಹಂತದಲ್ಲಿರುವಂತಹ ನಿಲ್ದಾಣಕ್ಕೆ ಹೊಂದಿಕೊಂಡ ರಸ್ತೆ ಎರಡು ತುದಿಗಳ ನಡುವಿನ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಇನ್ನು ಗಾಳಿ ಮಳೆಗೆ ನಗರದಾದ್ಯಂತ 150ಕ್ಕೂ ಅಧಿಕ ಮರ ಮತ್ತು ಮರದ ಕೊಂಬೆಗಳು ಧರೆಗೆ ಉರುಳಿರುವಂತದ್ದು. ಕಾರು, ಆಟೋ, ಬೈಕ್ ಜಖಂಗೊಂಡ ವರದಿಯಾಗಿದೆ. ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಾ ಇದ್ದು ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಆರಂಭಗೊಂಡಂತಹ ಗುಡುಗು ಮಿಂಚು ಗಾಳಿ ಸಹಿತ ಸುಮಾರು 20ರಿಂದ 30 ನಿಮಿಷಗಳ ಕಾಲ ಧಾರಾಕಾರವಾಗಿ ಮಳೆ ಕೂಡ ಸುರಿದಿದೆ. ಬೆಂಗಳೂರಿನ ಪೂರ್ವ ಭಾಗ ಮತ್ತು ರಾಜರಾಜೇಶ್ವರಿ ನಗರ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿರುವಂತದ್ದು. ಗಾಳಿ ಮಳೆಗೆ ಆರ್ಆರ್ ನಗರ ವ್ಯಾಪ್ತಿಯಲ್ಲಿ 70, ಪೂರ್ವ ವಲಯದಲ್ಲಿ 24, ಪಶ್ಚಿಮ ವಲಯದಲ್ಲಿ 30 ಮರ ಮತ್ತು ಕೊಂಬೆಗಳು ಬಿದ್ದಿವೆ ಅಂತ ಬಿಬಿಎಂಪಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತ ನೋಡ್ತಾ ಇದ್ದೀವಿ.